Good morning children. So ಕಠಿಣ ಶಬ್ದಗಳು ಸೊ ಈಗ ಪಾಠ ಮಾಡಿದಂಥ ಪ್ಯಾರಾಗ್ರಾಫ್ ಇಂದ ನಾನು ನಿಮಗೆ ಕಷ್ಟವಾಗುವಂಥ ಶಬ್ದಗಳನ್ನು ಆಯ್ಕೆ ಮಾಡಿ ನಾನು ಇಲ್ಲಿ ಬರೆದಿದ್ದೇನೆ. ಸೊ ಇವುಗಳನ್ನು ನೀವೇನು ಮಾಡಬೇಕು, ಮನೆಯಲ್ಲಿ ಎರಡು ಸರಿ ಬರೆದು ಕಲಿಬೇಕು. ಅದೇ ರೀತಿ ಬರೀಲಿಕ್ಕೆ ಸಹ ಕಲಿಬೇಕು. ಸೊ ಕಠಿಣ ಶಬ್ದಗಳು ನಾನಿಲ್ಲಿ ಓದಿ ಹೇಳ್ತೇನೆ, ನೀವು ಅದೇ ರೀತಿ ಮನೆಯಲ್ಲಿ ಓದಲಿಕ್ಕೆ ಕಲಿಬೇಕು. ಸೊ ಫಸ್ಟ್ ಒನ್, ಮಾಡುತ್ತಿದ್ರೆ, ಹಗಲು ವೇಷ, ಹಗಲು ವೇಷ. ವ್ಯಾಪಾರ, ಇಲ್ಲಿ ವ್ಯ ಅಂದರೆ ಯ ಶಬ್ದ ಉಪಯೋಗವಾಗ್ತದೆ. ವ್ಯಾಪಾರ. ಸ್ಥಳ, ಸಗೆ ತ ಒತ್ತು ಬಂದ್ರೆ ತ ಆಗ್ತದೆ, ಮುಂದೆ ಳ ಇರೋದ್ರಿಂದ ಅದೇನಾಗ್ತದೆ ಸ್ಥಳ. ಮನೋರಂಜನೆ, ಇಲ್ಲಿ ರ ಮುಂದ್ಗಡೆ ಸೊನ್ನೆ ಇರೋದ್ರಿಂದ ಅದ್ರ ಉಚ್ಚಾರ ರುಂಗ್ ಆಗ್ತದೆ. ರಂಜನೆ ಆಗ್ತದೆ, ಮನೋರಂಜನೆ. ಸಿಪ್ಪೆಯನ್ನು, ಬೇಡವಾದ. ಕಸದ ಬುಟ್ಟಿ, ವಸ್ತುಗಳನ್ನು. ಎಸೆಯಬಾರದು, ಆಟಗಳಂತಹ. ರಿಪೇರಿ. ನಡೆಯುತ್ತಿರುವುದು. ಕೇವಲ. ಸೊ ಮತ್ತೊಂದ್ಸರಿ ಹೇಳ್ತೇನೆ, ಮಾಡುತ್ತಿದ್ರೆ. ಹಗಲು ವೇಷ. ವ್ಯಾಪಾರ. ಸ್ಥಳ. ನೆಕ್ಸ್ಟ್, ಮನೋರಂಜನೆ. ಮುಂದಿನದು ಸಿಪ್ಪೆಯನ್ನು. ಬೇಡವಾದ. ಮುಂದಿನದು ಕಸದ ಬುಟ್ಟಿ. ವಸ್ತುಗಳನ್ನು. ಎಸೆಯಬಾರದು. ಆಟಗಳಂತಹ. ರಿಪೇರಿ. ನಡೆಯುತ್ತಿರುವುದು. ಕೇವಲ. ಓಕೆ ಚಿಲ್ಡ್ರನ್, ಮಾಡುತ್ತಿದ್ದರೆ, ಹಗಲು ವೇಷ, ವ್ಯಾಪಾರ, ಸ್ಥಳ, ಮನೋರಂಜನೆ, ಸಿಪ್ಪೆಯನ್ನು, ಬೇಡವಾದ, ಕಸದ ಬುಟ್ಟಿ,
ವಸ್ತುಗಳನ್ನು ಎಸೆಯಬಾರದು. ಆಟಗಳಂತಹ ರಿಪೇರಿ ನಡೆಯುತ್ತಿರುವುದು ಕೇವಲ. ಓಕೆ ಚಿಲ್ಡ್ರನ್, ಸೊ ಈ ಕಠಿಣ ಶಬ್ದಗಳನ್ನು ಜೋರಾಗಿ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ, ಈಗ ನೆಕ್ಸ್ಟ್ ಈಗ ಪಾಠ ಮುಗಿಸಿದ್ದೇವೆ. ಈ ಪಾಠ ಮುಗಿಸಾದ ನಂತರ ಆ ಪಾಠದ ಹಿಂದ್ಗಡೆ ಕೊಟ್ಟಂತ ಅಭ್ಯಾಸಗಳನ್ನು ನಾವು ಒಂದೊಂದಾಗಿ ಮಾಡಿ ನೋಡೋಣ, ಮಾಡಿ ತಿಳಿದುಕೊಳ್ಳೋಣ. ಈಗ ಫಸ್ಟ್ ಆ ಕೇಳಿದ ಪದಗಳು. ಕೇಳಿದ ಪದಗಳಂದ್ರೆ ಈಗ ನಾನು ಪಾಠ ಮಾಡುವಂತ ಸಮಯದಲ್ಲಿ ಇವೆಲ್ಲ ಪದಗಳು ನಿಮ್ಮ ಪಾಠದಲ್ಲಿ ಬಂದಿದ್ದಾವೆ. ಸೊ ಅದಕ್ಕೆ ಅವ್ರು ಏನ್ ಹೇಳ್ತಾರೆ, ಕೇಳಿದ ಪದ ಅಂದ್ರೆ ನಮ್ಮ ಕಿವಿಗೆ ಬಿದ್ದಂತ ಪದಗಳು, ನಾವು ಕಿವಿಯಿಂದ ಕೇಳಿಸಿಕೊಂಡಂತ ಪದಗಳು. ಸೊ ಇವುಗಳನ್ನು ನಾನು ಗಟ್ಟಿಯಾಗಿ ಓದ್ತೇನೆ, ನೀವು ಸಹ ನಾನು ಓದಿ ಆದ ನಂತರ ನೀವು ಓದಿ ಕಲಿಬೇಕು. ಸೊ ಆ ಕೇಳಿದ ಪದಗಳು, ಇವುಗಳನ್ನು ಗಟ್ಟಿಯಾಗಿ ಓದಿ. ಸಂತೆ, ಸಂತೆ, ಗದ್ದಲ, ಅಂಗಡಿ, ವ್ಯಾಪಾರ, ತೊಗರಿ, ವೀಳ್ಯದೆಲೆ, ರಾಶಿ, ಕಡಲೆ, ಧಾನ, ಗುದ್ದಲಿ, ಮೆಣಸಿನಕಾಯಿ, ಈರುಳ್ಳಿ, ಕಸದ ತೊಟ್ಟಿ, ರೈತ, ಬೆಳ್ಳುಳ್ಳಿ, ಅಕ್ಕಿ, ಪದಾರ್ಥ, ಜೋಳ, ಮೈದಾನ, ಹಾರೆ, ಸಲಕರಣೆ, ಖುಷಿ. ಸಂತೆ, ಗದ್ದಲ, ಅಂಗಡಿ, ವ್ಯಾಪಾರ, ತೊಗರಿ, ವೀಳ್ಯದೆಲೆ, ರಾಶಿ, ಕಡಲೆ, ಧಾನ್ಯ, ಗುದ್ದಲಿ, ಮೆಣಸಿನಕಾಯಿ, ಈರುಳ್ಳಿ, ಕಸದ ತೊಟ್ಟಿ, ರೈತ, ಬೆಳ್ಳುಳ್ಳಿ, ಅಕ್ಕಿ, ಪದಾರ್ಥ, ಜೋಳ, ಮೈದಾನ, ಹಾರೆ, ಸಲಕರಣೆ, ಖುಷಿ. ಓಕೆ, ಇನ್ನೊಂದ್ಸರಿ ಓದೋಣ ಎಲ್ಲರೂ ಸೇರಿ. ಓಕೆ, ನಾನು ಆದ ನಂತರ ರಿಪೀಟ್ ಮಾಡಿ. ಸಂತೆ, ಗದ್ದಲ, ಅಂಗಡಿ, ವ್ಯಾಪಾರ, ತೊಗರಿ, ವೀಳ್ಯದೆಲೆ, ರಾಶಿ, ಕಡಲೆ, ಧಾನ್ಯ, ಗುದ್ದಲಿ, ಮೆಣಸಿನಕಾಯಿ, ಈರುಳ್ಳಿ, ಕಸದ ತೊಟ್ಟಿ, ರೈತ, ಬೆಳ್ಳುಳ್ಳಿ, ಅಕ್ಕಿ, ಪದಾರ್ಥ, ಜೋಳ, ಮೈದಾನ, ಹಾರೆ, ಸಲಕರಣೆ, ಖುಷಿ. ಓಕೆ, ಗಟ್ಟಿಯಾಗಿ ಈ ರೀತಿ ಓದಿ, ಆಯ್ತಾ? ಈಗ ನೆಕ್ಸ್ಟ್ ಓದಿ ತಿಳಿಯಿರಿ. ಖುಷಿ, ಹಿಗ್ಗು, ಹರ್ಷ. ಪದಾರ್ಥ, ವಸ್ತು. ರಾಶಿ, ಗುಂಪು, ಗುಪ್ಪೆ, ಸಮೂಹ. ರಿಪೇರಿ, ಸರಿಪಡಿಸುವಿಕೆ. ಸಲಕರಣೆ, ಉಪಕರಣ. ದಿನಸಿ, ಧಾನ್ಯ, ದವಸ. ಬದಿ, ಪಕ್ಕ, ಮಗ್ಗಲು. ಮತ್ತೊಂದ್ಸಲ ಇದು ಅರ್ಥಗಳು ಚಿಲ್ಡ್ರನ್. ಈ ಸೈಡ್ಗೆ ಏನಿದೆಯಲ್ಲ, ಈ ಸೈಡ್ಗೆ ಇದ್ದಂತ ಅಕ್ಷರಗಳ ಅಥವಾ ಪದಗಳ ಅರ್ಥಗಳು ಇವು, ಆಯ್ತಾ? ಇವೆಲ್ಲ ಅದರ ಅರ್ಥಗಳು.
ಖುಷಿ ಅಂದ್ರೆ ಹಿಗ್ಗು, ತುಂಬಾ ಖುಷಿಯಾಗಿರುವಂಥದ್ದು, ಹಿಗ್ಗುವಂಥದ್ದು, ಹರ್ಷ. ಪದಾರ್ಥ ಅಂದ್ರೆ ವಸ್ತು. ರಾಶಿ ಅಂತಂದ್ರೆ ಗುಂಪು ಗುಂಪಾಗಿ ಹಾಕಿರುವಂಥದ್ದು ಅಥವಾ ಗುಂಪು ಅಥವಾ ಸಮೂಹ. ರಿಪೇರಿ ಅಂದ್ರೆ ವಸ್ತುಗಳನ್ನು ಸರಿಪಡಿಸುವಿಕೆ. ಸಲಕರಣೆ ಅಂದ್ರೆ ಉಪಕರಣಗಳು, ನಾವು ಕೆಲಸಕ್ಕಾಗಿ ಉಪಯೋಗಿಸುವಂಥದ್ದು. ದಿನಸಿ ಅಂದರೆ ನಾವು ದಿನನಿತ್ಯ ನಮ್ಮ ಊಟಕ್ಕಾಗಿ ಬಳಸುವಂತ ಧಾನ್ಯ ದವಸಗಳು. ಬದಿ ಅಂದ್ರೆ ಪಕ್ಕ ಅಥವಾ ಮಗ್ಗಲು. ಖುಷಿ, ಹಿಗ್ಗು, ಹರ್ಷ. ಪದಾರ್ಥ ವಸ್ತು. ರಾಶಿ ಗುಂಪು, ಗುಪ್ಪೆ, ಸಮೂಹ. ರಿಪೇರಿ ಸರಿಪಡಿಸುವಿಕೆ. ಸಲಕರಣೆ ಉಪಕರಣ. ದಿನಸಿ ಧಾನ್ಯ ದವಸ. ಬದಿ ಪಕ್ಕ ಮಗ್ಗಲು. ಓಕೆ ಚಿಲ್ಡ್ರನ್, ಈಗ ನಾ ಹೇಳ್ಕೊಟ್ಟಂತ ಆ ಮತ್ತು ಆ ಪದಗಳನ್ನು ನೀವೇನ್ ಮಾಡಬೇಕು, ಗಟ್ಟಿಯಾಗಿ ಮನೆಯಲ್ಲಿ ಓದಿ ತಿಳ್ಕೊಳ್ಬೇಕು. ಅದೇ ರೀತಿ ಈಗ ನಾನು ಹೇಗೋ ಲೆಸನ್ ಕಂಪ್ಲೀಟ್ ಮಾಡಿದ್ದೇನೆ, ಆದ್ದರಿಂದ ನೀವೇನ್ ಮಾಡಬೇಕು, ಈ ಒಂದು ವಿಡಿಯೋನ ನೋಡಿದ ತಕ್ಷಣ ಇವನ್ನೆಲ್ಲ ಕಲ್ತ್ಬಿಟ್ಟು ನಿಮ್ಮ ಕ್ಲಾಸ್ ವರ್ಕಲ್ಲಿ ಪೇಜ್ ನಂಬರ್ ಹೊಸ ಪೇಜಲ್ಲಿ ಅವತ್ತಿನ ಡೇಟ್ ಹಾಕಿ ಇದನ್ನು ಅ ಮತ್ತು ಆ ಎರಡನ್ನು ಬರಿಬೇಕು. ಆ ಮತ್ತು ಅ ಎರಡನ್ನು ಬರೆದು ನನಗೆ ಕಳಿಸ್ಬೇಕು. ಆ ಮತ್ತು ಅ ಎರಡನ್ನು ಬರೆದು ನನಗೆ ಕಳಿಸಿ ಕೊಡಬೇಕು. ಥ್ಯಾಂಕ್ ಯು.